ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಹೀಗಾಗಿ ಹನಿ ನೀರಿಗಾಗಿ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಅದರಲ್ಲೂ ಕೂಡ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜನರು ಹನಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಇದೆ. ಈಗ ನಾವು ಗದಗ ನಗರದ ಹಮಾಲ್ರ ಕಾಲನಿಯಲ್ಲಿದೆ. ಇಲ್ಲಿನ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ನಾವು ತೋರಿಸ್ತೀವಿ. ಈಗಾಗಲೇ ನೋಡ್ಬೋದು, ಇಲ್ಲಿನ ಮಹಿಳೆಯರು ಕೂಡ ಬೆಳಗ್ಗೆ ಎದ್ದ ನಂತರ ಮೊದಲ ನೀರಿಂದೇ ಅವ್ರದ್ದು ಧ್ಯಾನ ಆಗಿಬಿಟ್ಟಿದೆ. ಯಾಕಂದರೆ ಬೆಳಗ್ಗೆ ಎದ್ದ ನಂತರ ಅವರು ಖಾಲಿ ಕೊಡಗಳು ತೊಗೊಂಡು ಕಿಲೋಮೀಟರ್ ಗಟ್ಟಲೆಗೆ ಅಥವಾ ಬೋರ್ವೆಲ್ ಇರುವಂಥ ಟ್ಯಾಂಕರ್ಗಳಿಗೆ ಸುತ್ತಾಡುವಂಥ ಪರಿಸ್ಥಿತಿ ಬಂದಿದೆ. ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋಗೋದಾಗಿರ್ಬೋದು, ಅವರ ಯಜಮಾನರು ದುಡಿಯೋಕೆ ಹೋಗೋದು ಅವ್ರಿಗೆ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ. ಬರೀ ನೀರು ತರೋಕ್ಕೆ ಅವ್ರಿಗೆ ಇಡೀ ದಿನ ಮೀಸಲಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಈಗ 24x7 ನಳ ಏನಿದೆ, ಪೈಪ್ ಏನು ಮನೆಯೂ ಕೂಡ ಪೈಪ್ ಅಳವಡಿಸಿದ್ದಾರೆ. ಆದರೆ 8 ವರ್ಷ ಆದರೂ ಕೂಡ 24x7 ಅಂದರೆ ಸಿಹಿ ನೀರು 8 ವರ್ಷ ಆದರೂ ಕೂಡ ನಮ್ಮ ಮನೆಗಳಿಗೆ ಬಂದಿಲ್ಲ. ಈಗ ಜನರು ಮಾತ್ರ ನೀರು ಕೇಳ್ತಾ ಇಲ್ಲ, ಅವ್ರ ನಲ್ಲಿಗಳು ಕೂಡ ನಮಗೆ ನೀರು ಅನ್ನುವಂಥ ಪರಿಸ್ಥಿತಿ ಈ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಉದ್ಭವಿಸಿದೆ. ಯಾಕಂದರೆ ಈ ಭಾಗದಲ್ಲಿ ಒಂದು ಟ್ಯಾಂಕ್ ಇದೆ ಕುಡಿ ನೀರಿಂದು. ಅದು ಕುಡಿ ನೀರಿಂದಲ್ಲ, ಅದು ಬೋರ್ವೆಲ್ ನೀರು. ಆ ಬೋರ್ವೆಲ್ ನೀರು ಕುಡಿದು ಇಲ್ಲಿನ ಜನರಿಗೆ ಮಂಡೆ ನೋವು ಏನು ಸಾಕಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ನಾವು ಕಳೆದ 10 ವರ್ಷಗಳಿಂದ ಕೂಡ ಇಂಥ ಅಶುದ್ಧ ನೀರು ಕುಡಿದು ನಾವು ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ. ಈ ಬಗ್ಗೆ ಏನು MLAಗಳಾಗಿರ್ಬೋದು, ಏನು ಕ್ಷೇತ್ರಶಾಸಕ HK ಪಾಟೀಲ್ ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದಾರೆ. ಆಮೇಲೆ ಈ ಕಡೆ ಹೊಳ್ಳಿ ಕೂಡ ನೋಡಿಲ್ಲ, ನಮ್ಮ ಸಮಸ್ಯೆ ಕೇಳಿಲ್ಲ, ನಮಗೆ ಶುದ್ಧ ನೀರು ಕುಡಿಯುವಂಥ ಕೆಲಸ ಅವ್ರು ಮಾಡಿಲ್ಲ ಅಂತನೂ ಮಾತು ಹೇಳ್ತಾ ಇದ್ದಾರೆ. ಇಲ್ಲೇ ಮಹಿಳೆಯರು ಅದ್ರ ಕೇಳೋಣ. ಅಮ್ಮ, ನೀವು ಸಿಹಿ ನೀರು ಬರ್ತಾವ ನಿಮಗೆ? ಬರಲ್ಲ ಸರ್. 8 ವರ್ಷ ಆಯ್ತು ರೀ, ಬಂದೇ ಇಲ್ಲ ಸರ್. ಬರೀ ಟ್ಯಾಂಕಿ ನೀರು ತಗೋಬೇಕು ಸರ್. ನಾವು ಎತ್ತುಗಳೇ ಬರೀ ನೀರಿಗೆ ನಿಂದಿರ್ಬೇಕ್ರಿ ಸರ್. ನಾವು ಮನ್ಯಾಗ ಅಡಿಗೆ ಮಕ್ಕಳಿಗೆ ಗಂಡ್ರಿಗೆ ಅಡಿಗೆ ಮಾಡ್ಬೇಕು ಸರ್. ನೀರಿಗೆ ನಿಂತು ಬಿಟ್ರೆ ಮುಂದೆ ಹೆಂಗ್ರಿ ಜೀವನ? ನಾವು ದುಡಿಯಕ್ಕೆ ಹೋಗ್ರಿ ಸರ್. ನಾವು ಬಡವರು ಈಗ ಬರೀ ಟ್ಯಾಂಕಿ ನೀರು ಹೊರ್ಬೇಕ್ರಿ. ಟ್ಯಾಂಕಿ ನೀರು ಕುಡ್ದು ಎಲ್ಲ ಮೊಣಕಾಲು ನೋವು ಎಲ್ಲ ಇದಾಗ್ಬಿಡ್ತಾವ್ರಿ ಸರ್. ಅದ್ರ ಸಂಬಂಧ ಸಿಹಿ ನೀರು ಹಾಕಿ ಒಟ್ಟೆ ಕಂಡೇ ಇಲ್ಲ ಸರ್. ನಾವು ಒಟ್ಟ ಸಿಹಿ ನೀರು ಬರೋದೇ ಇಲ್ರಿ ಸರ್. ಪೈಪ್ ಹಾಕಿ ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತ್ರಿ ಸರ್. 8 ವರ್ಷದಿಂದ ಒಟ್ಟೆ ನೀರ ಇಲ್ಲ ಸರ್. ನೀರ ಬಂದಿ ಸರ್. ಇಲ್ಲ, 8 ವರ್ಷ ಪೈಪ್ ಅಳವಡಿಕೆ ಮಾಡಿದ್ರೆ ಒಂದಿನೂ ಬಂದಿಲ್ಲ. ಇಲ್ಲ ಸರ್, ನಾವು ಸುಳ್ಳು ಹಾಕಿ ಹೇಳಿ ಸರ್. ಒಂದ ಬಂದೇ ಇಲ್ಲ ಸರ್. ನೀರು ಒಟ್ಟ ಆ ನೀರು ನಾವು ಕಂಡೇ ಇಲ್ರಿ ಸರ್. ಆ ನೀರು ಇದು ಎತ್ತು ಕೂಡಲೇ ಇದಕ್ಕೆ ಬರ್ಬೇಕು ನಾವು. ನೀರ ಇಲ್ಲ ಸರ್. ಮತ್ತೆ ಹೆಂಗ್ರೀಗ ಏನು ಅಡಿಗೆ ಮನೆ ನೋಡೋಣ, ನೀರಿನ ನೋಡೋಣ್ರಿ. ಎತ್ತುಗಳೇ ನೀರಿಂದ ಸಮಸ್ಯೆ ನಮಗೆ. ಈಗ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನಂತಾರಮ್ಮ? ಮಾಡ್ತೀವಿ ಸರ್, ಬರ್ತೀವಿ ಮಾಡ್ತೀವಿ ನೋಡ್ತೀವಿ ಅಂತಾರೆ ಸರ್. ಏನು ಹೇಳಿ ಸರ್? ಯಾರೋ ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಕೇಳ್ತಾರೋ ಇಲ್ಲೋ? ಏನಪ್ಪ, ಆಗ ಇಲೆಕ್ಷನ್ ಮುಂದಿದ್ದ ಬರ್ತಾರೆ ಸರ್. ಮತ್ತೆ ಹೊಳೆ ಬರೋದೇ ಇಲ್ಲ ಸರ್. ಅವರು ಬರೋದಿಲ್ಲ ಸರ್. ಇದಿಷ್ಟು ಏನು ಈಗ ಹಮಾಲ್ರ ಕಾಲನಿ ಮಹಿಳೆಯರ ಮಾತು. ಏನು ಚುನಾವಣೆ ಇದ್ದೊಳಗೆ ಕೈ ಮುಗಿದು ಬರ್ತಾರೆ, ಆಮೇಲೆ ನಮ್ಮ ಸಮಸ್ಯೆಗಳು ನಮ್ಮ ಗೋಳುಗಳು ಕೇಳ್ತಾ ಇಲ್ಲ. 8 ವರ್ಷ ಪೈಪ್ ಅಳವಡಿಕೆ ಮಾಡಿದವರು ಕೂಡ ಶುದ್ಧ ಕುಡಿಯುವ ನೀರು ಆ ಪೈಪ್ನಲ್ಲಿ ಹನಿ ನೀರು ಬಂದಿಲ್ಲ. ಹೀಗಾಗಿ ನಮ್ಮ ಗೋಳು ನಾವು ಯಾರಿಗೆ ತೊಳ್ಕೊಳ್ಳೋಣ ಅನ್ನೋ ಮಾತು ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.